ನಿಮ್ಮೆಲ್ಲರ ಹತ್ರ ಒಂದೆರಡು ವಿಷಯ ಮಾತಾಡಬೇಕಿತ್ತು ರೀ. ಏನಪ್ಪ ಅಂದ್ರೆ ನಾನು ಈ ಕತೆ ಹಾಕಬಾರ್ದು, ಇಲ್ಲಿಗೆ ಸ್ಟಾಪ್ ಮಾಡಿಬಿಡ್ಬೇಕು ಅಂಥೇಳಿ ಈ ಕತೆ ಒಂದೆರಡು ದಿನ ಹಾಕಿರಲಿಲ್ಲ ರೀ. ಯಾಕಂತಂದ್ರೆ ಈ ಕತೆಗೆ ತಕ್ಕಂಗೆ ವ್ಯೂಸ್ ಬರ್ತಾ ಇಲ್ಲ ರೀ. ಈ ಕತೆ ಎಷ್ಟು ಚಲೋ ಅದ ಅಂತಂದ್ರೆ ನೀವು ಯಾರಾದರೂ ಕಂಪ್ಲೀಟಾಗಿ ಕತೆ ನೋಡ್ರಿ. ಕಂಪ್ಲೀಟಾಗಿ ಕತೆ ನೋಡಿದ್ಮೇಲೆ ಎಲ್ಲ ಎಪಿಸೋಡು ನೋಡಿಬಿಡ್ತೀರಿ. ಅಷ್ಟು ಇಂಟ್ರೆಸ್ಟ್ ಅದ ರೀ. ಕತೆ ಭಾಳ ಚಲೋ ಅದ ರೀ. ಇದು ಜಸ್ಟ್ ಕಾಲ್ಪನಿಕ ಕತೆ ಅಂತೂ ಅಲ್ವೇ ಅಲ್ರಿ. ಒಂದು ವ್ಯಕ್ತಿ ಜೀವನದಾಗ ನಿಜವಾಗ್ಲೂ ನಡೆದಿರೋ ಘಟನೆನ ನಾನು ಕತೆ ರೂಪದಾಗ ತೊಗೊಂಡೇನಿ ರೀ. ನಿಮ್ಮ ಕಡೆಯಿಂದ ಎಷ್ಟು ನನಗೆ ಸಪೋರ್ಟ್ ಸಿಗ್ತದಲ್ರಿ, ಅಷ್ಟು ನನಗೆ ಕತೆ ಮಾಡಿ ಹಾಕ್ಲಿಕ್ಕೆ ಇಂಟ್ರೆಸ್ಟ್ ಬರ್ತದೆ ರೀ. ಬಟ್ ನನ್ನ ಎಫರ್ಟಿಗೆ ತಕ್ಕಂಗೆ ವ್ಯೂಸೇ ಬರ್ತಾ ಇಲ್ಲ ರೀ. ಕತೆಗೆ ತಕ್ಕಂಗೂ ವ್ಯೂಸ್ ಬರ್ತಾ ಇಲ್ಲ. ಒನ್ ಡೇಗೆ ಒಂದು 100 ವ್ಯೂಸು ಬರ್ತಾ ಇಲ್ಲ ರೀ. ಅಷ್ಟೊಂದು ಡೌನ್ ಆಗಿಬಿಟ್ಟದ. ಸಡನ್ನಾಗಿ ಯಾಕೆ ಈ ಥರ ಆಯಿತು ನನಗೆ ಗೊತ್ತಾಗಬಲ್ದು. ಮುಂಚೆ ಈ ಥರ ಆಗ್ತಿರ್ಲಿಲ್ಲ ರೀ. ಯಾವತ್ತೂ ನನಗೆ ವ್ಯೂಸ್ ಬರ್ತಾ ಇಲ್ಲ ಅಂತ ನಾನು ಯಾವತ್ತೂ ಹೇಳಿಲ್ಲ ರೀ. ನೀವು ಬೇಕಿದ್ರೆ ಚೆಕ್ ಮಾಡ್ಬೋದು ಎಲ್ಲ ಸ್ಟೋರೀಸಲ್ಲೂ. ನಾನು ಯಾವತ್ತೂ ಈ ಥರ ಹೇಳಿಲ್ಲ. ಬಟ್ ಇದಕ್ಕೆ ನನಗೆ ವ್ಯೂಸ್ ಬರ್ತಾ ಇಲ್ಲ. ತುಂಬ ಅಂದರೆ ತುಂಬ ಬೇಜಾರಾಗ್ಲತ್ತದ. ಆಮೇಲೆ ಅಂದ್ಕೊಂಡ ನನ್ನ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಎಫರ್ಟ್ ಹಾಕೋಣ, ಕೆಲಸ ನಾವು ಮಾಡೋಣ, ಪ್ರತಿಫಲ ದೇವ್ರು ಕೊಟ್ಟೆ ಕೊಡ್ತಾನೆ ಅನ್ನೋ ಹೋಪಲ್ಲಿ ನಾನು ಮತ್ತೆ ಈ ಕತೆ ಹಾಕ್ಲತ್ತೀನಿ ರೀ. ದಯವಿಟ್ಟು ಯಾರೂ ಕತೆ ಸ್ಕಿಪ್ ಮಾಡಿ ನೋಡ್ಲಿಕ್ಕೆ ಹೋಗಬೇಡ್ರಿ. ನಿಮ್ಮ ಹತ್ರ ಟೈಮ್ ಇಲ್ಲ ಅಂತಂದ್ರೆ ಟೈಮ್ ಸಿಕ್ಕಾಗ ನೋಡಿರಿ, ಆದ್ರೆ ಕಂಪ್ಲೀಟಾಗಿ ನೋಡಿರಿ. ಅರ್ಧಂಬರ್ಧ ನೋಡಬೇಡಿ. ಒಂಥರ ಬೇಜಾರಾಗ್ತದೆ ರೀ. ಯಾಕಂತಂದ್ರೆ ತುಂಬ ಟೈಮ್ ಕೊಟ್ಟು ಒಂದು ಎಫರ್ಟ್ ಹಾಕಿ ಮಾಡ್ತಿರ್ತೀವಿ, ಅದ್ರ ತಕ್ಕ ಪ್ರತಿಫಲ ಸಿಗ್ತಾ ಇಲ್ಲ ಅಂತಂದ್ರೆ ಸ್ವಲ್ಪ ನಿರಾಶೆ ಆಗೋದು ಸಹಜ ಅಲ್ರಿ. ದಯವಿಟ್ಟು ರಿಕ್ವೆಸ್ಟ್ ಅನ್ಕೋರಿ, ನೋಟಿಫಿಕೇಷನ್ ಬಟನ್ ಆನ್ ಮಾಡ್ಕೊರಿ, ಹಾಗೆ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಆದಷ್ಟು ಶೇರ್ ಮಾಡಿರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇದು ನನ್ನ ರಿಕ್ವೆಸ್ಟು. ಇನ್ನು ಟೈಮ್ ವೇಸ್ಟ್ ಮಾಡಲ್ರಿ. ಬರ್ರಿ ಕತೆ ಸ್ಟಾರ್ಟ್ ಮಾಡಮಂತ. ಈ ಬಟ್ಟೆ ಹಾಕೊಂಡು ಸಾಕಾಗ್ಯದ. ಯಾವಾಗ ಇದ್ರಲ್ಲಿಂದ ಮುಕ್ತಿ ಸಿಗ್ತದೋ ಏನೋ. ಬರ್ರಿ, ಇವತ್ತು ಬರ್ತಾಳಲ್ಲ ನಾನು ಬಿಡಾಡಿ ಸಸಿಗೆ, ಅಕ್ಕಿ ಒಂದು ಸರಿ ಇಲ್ಲಿ ಉಳ್ಕೊಳಕ್ಕೆ ನಿರ್ಧಾರ ಮಾಡ್ದವನಂದ್ರೆ ಮುಗಿತ್ತು. ಚಾಲ ಆಯ್ತು ನೋಡಿ ನನ್ನ ನಾಟಕ. ಮಾಡ್ತೀನಿ ಅಕ್ಕಿಗೇನು ಅರ್ಧ ಬುಕ್ಕತೀನಿ ಅಕ್ಕಿಗೆ. ಬರ್ರಿ ಅಣ್ಣವ್ರಿ, ಬರ್ರಿ ಒಳಗೆ ಬರ್ರಿ. ತಡ್ರಿ ಕಾಲು ತೊಗೊಳಕ್ಕೆ ನೀರು ಕೊಡ್ತೀನತ್ ನಿಮ್ಮ ಮೂಗರ್ಗೆ. ನಿಂದ್ರಿ, ನೀರು ತಗೋರಿ ಮೂಗರು. ಇವು ಕೈ ಚೀಲ ಕೊಡ್ರಿ ಕಡೆ, ನಾ ಇಡ್ತೀನತ್. ಇವೆಲ್ಲ ಯಾಕೆ ತರ್ಲಕ್ಕೆ ಹೋಗಿರಿ ಸುಮ್ಮನೆ ಅಜ್ಜಿಯ ಕಡೆ. ಈಗವ ಪೂಜಾ ತಗೋ, ನೀರು ತಗೋ. ಬಂದ್ರೆ ಕಾಣಿಸ್ತದ. ಬರ್ರಿ ಇಲ್ಲೇ ಕೊನೆಗೆ ಮಕ್ಕೊಂಡಾಳ. ಬರ್ರಿ, ನೀವು ಮಾತಾಡ್ತೀರಿ, ನಾ ಜರ ಚಾ ಏನಾರ ಮಾಡ್ಕೊಂಡು ಬರ್ತೀನತ್ರಿ. ಮಾವ್ರೆ, ನೀವು ಅದೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ನಮ್ಗೆ ಈಗ ಬಂದಿನಲ್ರಿ, ನಾ ಏನಾರ ಬೇಕಾಯ್ತು ಮಾಡ್ತು ಅಂತಂದ್ರೆ ಮಾಡ್ತೀನಿ ತೋರಿ. ನೀವೇನು ಮಾಡಕ್ಕೆ ಹೋಗ್ಬೇಡ್ರಿ ಮಾವ್ರೆ. ನಾವೇನು ಹೊರಗಿನವ್ರೇನ್ರಿ? ಬ್ಯಾಡ್ರಿ ಅವೆಲ್ಲ ಎದಕ್ಕೆ. ನಾವು ಮನಿದವ್ರು ಇದ್ದಂಗೆ ಏನಾರ ಬೇಕಾಯ್ತು ಮಾಡ್ತು ಅಂತಂದ್ರೆ ಮಾಡ್ತೇವೆ ತೋರಿ, ನಾನು ನನ್ನ ಮಗಳು ಎಲ್ಲ. ನೀವೇನು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡ್ರಿ. ಜರ ಹಾಕೋರಿ ಮಾತಾಡ್ತೇವ್ರಿ. ಆಯ್ತು ತೋರಿ, ಮತ್ತೆ ನೀವು ಇಷ್ಟು ಹೇಳಿದ್ಮೇಲೆ ಮತ್ತೆ ನಾ ಇದಕ್ಕೆ ಹೋಲಿ. ಜರ ನೀವು ಮಾತಾಡ್ತೀರಿ, ನಾ ಜರ ಇಲ್ಲೇ ಜರ ಹೊರಗೆ ಹೋಗಿ ಬರೋದದ ರೀ. ನೀವು ಬರಸಲಿಂದ ಕಾಯ್ಕೋತ ಕುಂತಿದ್ರಿ ನಮ್ಮ ಮನೆ ಕಡೆಗೆ ಯಾರೋ ಬೇಕಲ್ಲ ಅಂತೇಳಿ. ನಾ ಜರ ನೀ ಹೊರಗೆ ಹೋಗಿ ಬರ್ತೀನತ್ರಿ. ಆಯ್ತು ತೋರಿ, ನೀವು ಹೋಗ್ಬರ್ರಿ. ನಾವು ಇಲ್ಲಿ ಯಾಕೋರಿಗೆ ಅದು ಮಾತಾಡ್ಕೊಂಡು ಕೂಡ್ತೀನಂತ. ನಿಮ್ಮ ಕೆಲಸ ಮುಗಿಸ್ಕೊಂಡು ಬರ್ರಿ ನೀವು. ಹ್ಞೂ ರೀ, ಆಯ್ತು ರೀ. ಆರಾಮಿದ್ದೇನವ ಪೂಜಾ? ಆರಾಮಿದ್ರೇನ್ರಿ ಬೀಗ್ರೆ? ಎಲ್ಲಿಂದ ಆರಾಮಿರಮ್ರಿ? ನೋಡ್ಲತ್ತಿರಲ್ಲ, ನಿಮ್ಗೇನು ತಿಳ್ಲಾಡ್ತದ? ಮಗಳದು ಜೀವನ ಒಂದು ಹಿಂಗೆ ತಂತ್ರ ಕುಂತಿತ್ತು. ಹಿಂಗೆ ಜರ ಸುಧಾರಿಸ್ಬೇಕನ್ನಟ್ಟಿಗೆ ಮತ್ತೀಗ ನಿಮ್ದೊಂದು ಸುದ್ದಿ ಕಿವಿ ಮೇಲೆ ಬಿತ್ತು, ಹಿಂಗಾಗ್ಯದಂತ. ನಮ್ಮ ಪೂಜಾ ಕೇಳತ್ಲೇ ಅತ್ತೆರಿಗೆ ಹಿಂಗಾಗ್ಯದ, ಹೋಗಮ್ ಅಂತೇಳಿ ಮುಂದೆ ಹಾಕೊಂಡೆ ಬಂದುಬಿಟ್ಟು ನೋಡ್ರಿ. ಏನು ಆರಾಮಿರ್ಬೇಕ್ರಿ ಬೀಗ್ರೆ? ಇದು ಎಲ್ಲನೂ ನಮಗೆ ಹತ್ತೆವ್ ಕಾಡೋದು. ತಡ್ರಿ ಬೀಗ್ರೆ, ಜರ ಎದ್ದು ಕೂತು ಮಾತಾಡ್ತೀನಂತ. ನನಗೂ ಮಕ್ಕೊಂಡು ಸಾಕಾಗ್ಯದ. ಪೂಜಾ, ಇಲ್ಲಿ ಮ್ಯಾಲೆ ಕೂಡ್ಬಾವ. ಬಿಗ್ರೆ, ನೀವು ಭೀ ಹಂಗೆ ನಿಂತಿರಲ್ಲ, ನಂಗೆ ನೆನಪೇ ಬಂದಿಲ್ಲ. ನೀವು ಇಲ್ಲಿ ಮ್ಯಾಲೆ ಕೂಡ್ಬರ್ರಿ. ಅಣ್ಣವ್ರಿಗೆ ಒಂದು ಕುರ್ಚಾರ ತೊಗೊಂಬ ಪೂಜಾ. ಹ್ಞೂ ರೀ ಅತ್ತಿ, ತೊಗೊಂಬರ್ತಾರೆ. ಅಪ್ಪ ಕುರ್ಚಾ ತೊಗೊಂಡ್ಬರ್ತೀನಿ ಅಂದರಿ. ಹಣ್ಣದು ತೊಗೊಂಡು ಬಂದೀವ್ರಿ, ಮತ್ತು ಕಟ್ ಮಾಡ್ಕೊಂಡು ಬರ್ತೀನಿ, ತಿಂತೀರಿ? ಏನು ಬ್ಯಾಡ್ರಿ, ಏನು ಸೇರುವಲ್ದು ನನಗೆ. ಮುಂಜಾನೆ ಇಟ್ಟು ಅಳುವಕ್ಕೆ ಗಂಜಿ ಮಾಡ್ಕೊಂಡು ಬಂದೀವಿ ಇಲ್ಲಿ ಬಾಜು ಮನೆಗೆ. ಆಯ್ತು, ಅದಿಟ್ಟು ಕುಡ್ತೀನಿ ನೋಡ್ರಿ. ಆಯಿತು, ಈಗ ಸಂಜಿತಾನ ಅಷ್ಟೇ ರೀ. ನಾ ಏನು ತಿನ್ನಲ್ಲ ಹೋಗಿ ನೋಡ್ರಿ, ಬರೀ ಗಂಜಿ ಮೇಲೆ. ಅಪ್ಪ ಈಗ ಕುರ್ಚೆ ತೊಗೊಂಡು ಬಂದೀನಿ ನೋಡ್ರಿ, ಕಟ್ಕೊಡ್ ಬರ್ರಿ. ಅತ್ತಿ, ನಿಮಗೆ ಏನಾರ ಮಾಡ್ಕೊಂಡು ಬರ್ಲೇನು? ಒಂದು ತಟಕ ಗಂಜಿ ಇಲ್ಲ ಹಣ್ಣು ತಂದಾರ, ಹಣ್ಣದು ಕಟ್ ಮಾಡ್ಕೊಂಡು ಬರ್ಲೇನು ರೀ? ಬ್ಯಾಡ, ಇನ್ನು ಹೀಗೆ ಅಕ್ಕರು ಕೇಳಿದ್ರು, ನನಗೇನು ಸೇರುವಲ್ದವ ಪೂಜಾ. ಬಾ ಈಗ ಇಲ್ಲಿ ಮ್ಯಾಲೆ ಕೂಡ ಬಾ. ಪೂಜಾ, ನನಗೆ ಏನೂ ಇಳಿವಲ್ತವ, ಬರೀ ಗಂಜಿ ಮೇಲೆ ಇರ್ಲಾಗತ್ತೀನಿ. ನೀವು ಪಾಪ ಎಟ್ಟತ್ತಾಯ್ತು ಬಂದು ಹಿಂಗೆ ಕೂತೀರಿ. ಜರ ಏನಾರ ಮಾಡೋದಿತ್ತು, ನಾಷ್ಟ ಚಾ ಏನಾರ ಮಾಡಿ ಜರ ನಿಮ್ಮ ಅಪ್ಪ. ಬ್ಯಾಡ್ರಿ ಏನು ಬೇಡ, ಚಾ ನಾಷ್ಟ ಏನು ಬೇಡ. ಬ್ಯಾಡ್ರಿ, ಇನ್ನು ಬೇಕಾದಾಗ ಮಾಡ್ತೀವಿ ತೋರಿ. ಇದನ್ನು ಹೊರಗಿನ ನೋಡ್ದೇನು ರೀ ಮನೆ, ನಮ್ಮ ಮನೆ ಇದ್ದಂಗೆ ಎಲ್ಲ. ಬ್ಯಾಡ್ರಿ. ಪೂಜೆ ಬರ್ತಾಳೋ ಇಲ್ಲೋ ಅಂತ ಅಂದಿದ್ರಿ ನಾ. ಯಾಕಂತಂದ್ರು ಏನದ ಅಂತ ಬರ್ತಾಳ್ರಿ. ಇರಕ್ಕೊಬ್ಬ ಮಗ ಇದ್ದೀನು, ಅವನು ಇಲ್ದಂಗಾಯ್ತು. ಕೂಸ ಕುನ್ನಿ ಏನೂ ಇಲ್ಲ. ಪಾಪ ಕಿರ ಏನದ ಅಂತ ಬರ್ತಾಳ್ರಿ ಇಲ್ಲಿ. ಅದಕ್ಕೆ ಬರ್ತಾಳಿಲ್ಲೋ ಅಂತ ಅಂದ್ಕೊಂಡಿದ್ದ. ದೊಡ್ಡ ಗುಣ ರೀ ಏಕಿದ್ದು. ಬಂದು ಕಡಿ ಕಾಲಕ್ಕೆ ಅತ್ತಿಗೆ ನೋಡ್ಬೇಕು ಅನ್ನಿಸ್ತೇನೋ ಬಂದು.
ಏನು ಮಾಡ್ಬೇಕ್ರಿ ಬೀಗ್ರೆ? ಹಂಗಂತಂದ್ರೆ ಹೆಂಗೆ? ಮಗ ಇಲ್ಲ ಅಂತಂತಂದ್ರೆ ಸಂಬಂಧ ಮುಗಿತದೇನ್ರಿ? ಮಗ ಇದ್ರ ಭೀ ಮಗ ಇದ್ದಿಲ್ಲ ಅಂತಂತಂದ್ರೆ ಭೀ ಅದು ಸಂಬಂಧ ಮುರಿಯಲ್ರಿ ಅದು. ಯಾಕಂದ್ರೆ ಒಂದು ಸರಿ ಒಂದು ಹೆಣ್ಮಗಳು ಲಗ್ನಾಗ ಬಂದಳು ಅಂತಂದ್ರೆ ಗಂಡಗಷ್ಟೇ ಆಕಿ ನಮ್ಮವರು ಅಂತ ತಿಳ್ಕೊಂಡಿರಲ್ರಿ. ಮನೆಗೆ ಇದ್ದವ್ರಿಗೆ ಎಲ್ಲರಿಗೆ ನಮ್ಮವ್ರು ಅಂತ ತಿಳ್ಕೊಂಡೇ ಬಂದಿರ್ತಾಳೆ. ಹಂಗಂದ್ಮೇಲೆ ಮತ್ತು ಕಷ್ಟ ಸುಖಕ್ಕೆ ಆಗ್ಬೇಕಲ್ರಿ. ಅದಕ್ಕೆ ಬಂದೋಳ್ರಿ. ಹೇಳ್ಬೇಕಂತಂದ್ರು ನಾವು ಕರ್ಕೊಂಡು ಬರೋದು ಮನಸ್ಸು ಇದ್ದಿಲ್ರಿ ನಮ್ಮ ಮಗಳಿಗೆ. ಅಲ್ಲೇ ಬಿಟ್ಟು ಬರಬೇಕು, ನಾನು ಇವರು ಬರಬೇಕು ಅಂತ ಅಂದೆವು. ಆಕಿನೇ ಬಂದಾಳ ನೋಡ್ರಿ. ಅವ್ರ ಮಗ ಇದ್ರೆ ಹೋಗ್ತಿದ್ದಲ್ಲ, ಈ ಟೈಮಿಗೆ ಹೆಂಗೆ ಬಿಡ್ಲಿಕ್ಕೆ ಬರ್ತದೆ ಹೋಗಮ್ಮಿ ಅಂಥೇಳಿ ಆಕಿನೇ ನಮಗೆ ಕರೆ ಹೇಳ್ಬೇಕಂದ್ರೆ ಮುಂದೆ ಹಾಕೊಂಡು ಬಂದ ನೋಡ್ರಿ. ದೊಡ್ಡ ಮನ್ಸವ ನಿಂದು, ದೊಡ್ಡ ಮನ್ಸು. ನಿನ್ನ ಜಾಗದಾಗ ಬೇರೆ ಯಾರು ಇದ್ದರ ನಾ ನಡ್ಕೊಂಡಿದ್ದ ರೀತಿ ಎಲ್ಲ ನೋಡಿದ್ರೆ ನನಗೆ ಮುಖಕ್ಕೆ ಅವರು ನೆರಳು ಹಾಕೋತಿದ್ದಿಲ್ಲ. ಅಂಥದ್ರಾಗ ನೀನು ಬಂದಿದ್ದಲ್ಲ, ಭಾಳ ಅಂದ್ರೆ ಭಾಳ ನನಗೆ ನಾಚಿಕೆ ಹೊಂಟದ. ನಾ ಎಷ್ಟು ಕೆಟ್ಟದಾಗಿ ನಡ್ಕೊಂಡ ನಾನು ಇಂಥ ಸೊಸಿಗೆ ಅಂಥೇಳಿ ಕರೆ ಹೇಳ್ಬೇಕಂದ್ರೆ ಭಾಳ ನಾನು ನಿನ್ನ ಮುಖ ತೋರ್ಸಕ್ಕೂ ನನಗೆ ಅಯೋಗ್ಯತೆ ಇಲ್ಲ ನೋಡಿ ಪೂಜಾ. ಹಂಗೆ ಅಲ್ಲಕ್ಕೆ ಹೋಗ್ಬೇಡ್ರಿ ಅತ್ತಿ. ಎಷ್ಟೇ ಅಲ್ಲಿ ನೀವು ನನ್ನ ತಾಯಿ ಸಮಾನ ಇದ್ದೀರಿ. ಹಾಗೆಲ್ಲ ಮಾತಾಡೋಕೆ ಹೋಗ್ಬೇಡ್ರಿ. ಏನೋ ಕೆಟ್ಟ ಟೈಮು ಹಂಗಾಯ್ತು. ನಾ ಅದು ಯಾವುದು ತಲೆಗೆ ಇಟ್ಕೊಂಡಿಲ್ರಿ ಅತ್ತಿ. ಅದೆಲ್ಲ ತಲೆಗೆ ಇಟ್ಕೊಂಡಿದ್ದ ಅಂದ್ರೆ ಬರ್ತಿಲ್ರಿ ನಾ ಇವತ್ತಿಲ್ಲಿ ಬರ್ತಿದ್ದಿಲ್ರಿ ನಂಗೆ ಅದು ಯಾವುದು ತಲೆಗಿಲ್ರಿ ಅತ್ತಿ. ಅಷ್ಟೇ ನಿಮ್ಮ ಮಗ ಇಲ್ಲಲ್ಲ, ಅದು ನೆನಪು ಹೋಗಲ್ರಿ ಅತ್ತಿ. ಅದು ಯಾವಾಗೂ ಕಾಡ್ತಿರ್ತದ. ಈಗ ನೋಡ್ರಿ ಕುರ್ಚಿ ತರಕ್ಕೆ ಹೋಗಿದ್ದ, ಭಾಳ ನೆನಪು ಬಂತು ನನಗೆ. ಒಂದು ರೀತಿ ಎಳೆದು ಹಾಕ್ದಂಗೆ ಆಯ್ತು ನನ್ನ ಜೀವಕ್ಕೆ. ನಿಮ್ಮ ಮಗ ನಾನು ಓಡಾಡಿದ ಜಾಗ ಎಲ್ಲ ನೆನಪು ಬಂತ್ರಿ ಅತ್ತಿ. ಎಲ್ಲ ನೆನಪು ಮರು ಕಳಿಸ್ತ್ರಿ ನನಗೆ. ಅದೊಂದು ದುಃಖ ರೀ ಅತ್ತಿ ನನಗೆ. ದೇವ್ರು ಯಾಕೆ ನನಗೆ ಹಿಂಗೆ ಅನ್ಯಾಯ ಮಾಡಿದ್ನಂತ. ಈಕಿ ಪೂಜೆನ ಅತ್ತಿನ ಯವ್ವ ಎಂಥ ಘಾಟಿ ಹೆಣ್ಮಗಳು, ಎಷ್ಟು ಪಿಸ್ಕಿ ಸೂಡಾಗ್ಬಿಟ್ಟಾಳ. ಎಷ್ಟರ ಕುಗ್ಗೋಗ್ಯಾಳ ನೋಡಿ ಹೆಣ್ಮಗಳು. ಹ್ಯಾಂಗಿದ್ದಕ್ಕಿ ಎಷ್ಟು ಬೆರಕಿದ್ದಕ್ಕಿ ಎಷ್ಟು ಮೆತ್ತಗಾಗ್ಬಿಟ್ಟಾಳ ನೋಡು. ಕರೆನೂ ಈಕಿ ನಮ್ಮ ಪೂಜೆನ ವಿಷಯದ ಬದ್ಲಿ ಆಗಿಳು ಅಂತಂದ್ರೆ ನನ್ನ ಖುಷಿ ಪಡೋರು ಯಾರೂ ಇಲ್ಲ. ಮತ್ತು ನಾಟಕ ಮಾಡ್ಲಾಗತ್ತಿರು ಅಂತಂದ್ರೆ ಈಕಿನ ಜನ್ಮ ಜಾಲಾಡ್ತೀನಿ ನಾನು, ಸುಮ್ಮನೆ ಬಿಡಲ್ಲ. ಯಾವ ಜನ್ಮದಾಗ ದೇವ್ರಿಗೆ ಏನು ಅನ್ಯಾಯ ಮಾಡಿದೆವೋ ಏನೋ, ಈ ಜನ್ಮದಾಗ ನನ್ನಿಂದ ಮಗನಿಗೆ ನಿನ್ಲಿಂತ ಗಂಡಗ ಕಿತ್ಕೊಂಡು ಬಿಟ್ಟನು. ಹಾಗಾದ್ರೆ ಯಾರ ಕೈಲಿಂದ ತಪ್ಪಿಸ್ಲಿಕ್ಕಾಗ್ತದ? ಹೀರಕ್ಕೊಬ್ಬ ಮಗ ಮನೀರ ಇಟ್ಟು ಒಣ ಒಣ ವಟ ಅಂತಿರ್ತದ. ನಾನು ನಿಮ್ಮವ ಹ್ಯಾಂಗೆ ಕಾಲ ಕಳಿತೀವಿ ನಮಗೆ ಗೊತ್ತವ, ನಮಗೆ ಗೊತ್ತು. ಕಣ್ಣೀರ ಕೈ ತೊಳಿಲತ್ತೀವಿ ನೋಡು. ಹೊಟ್ಟಿಗೆ ಕೂಳಿಲ್ಲ, ಕಣ್ಣಿಗೆ ನಿದ್ದೆ ಇಲ್ಲ ಅನ್ನಪ್ಲೆ ಆಗ್ಬಿಟ್ಟದ ಮನೆ. ಯಾರು ಒಂದು ಎರಡು ಮೊಮ್ಮಕ್ಕಳು ರೈತೀವಿ ಅಂದ್ರೆ ಜೀವ ಅವಕ್ಕೆ ನೋಡರ ನಮ್ದು ವಯಸ್ಸು ಕಳೀತಿದ್ದೆವು. ಏನು ಮಾಡ್ಬೇಕು ನೋಡು, ಏನು ಮಾಡೋಕ್ಕಾಗಲ್ಲ. ಗೌರಿ ಎದು ಕುಂತಿಯೇನು? ಇದು ನಾಷ್ಟ ತೊಗೊಂಡು ಬಂದಿನಿ ಕೈ ಎಲ್ಲರಿಗೆ ಹೊರಗಿಂತೆ. ಮತ್ತು ಪೂಜೆ ಬಿ ಪಾಪ ಎಲ್ಲಿ ಮಾಡ್ಕೊತ ಕೂಡ್ತಾಳ, ಅದಕ್ಕೆ ಮತ್ತು ಹೊರಗಿಂದ ತೊಗೊಂಡು ಬಂದಿನಂತ ನಿಂಗೂ ತೊಗೊಂಡು ಬರ್ತೀನಿ. ಮತ್ತು ಎಲ್ಲರೂ ನಾಷ್ಟ ಮಾಡಲ್ರಿ ಅಕ್ಕ ಏನು. ಅದಕ್ಕೆ ಪೂಜಾ ಒಂದು ಅದಕ್ಕೆ ಚಾ ಮಾಡಿ ಕೊಡ್ತಾಳೆ ಎಲ್ಲರಿಗೆ. ಆಮೇಲೆ ನಾಷ್ಟ ಅದು ಮಾಡಿರಿ. ಮತ್ತು ಊಟಕ್ಕೆ ಆಕಿ ಹೊಂಟಿದ ಕುಮುದ ಅಂದಳು. ಪಾಪ ಅವರು ಊರ್ಲಿಂದ ಬಂದಾರ, ಹೈರಾಣ ಆತಾರ, ಎಲ್ಲಿ ಮಾಡ್ಕೊತ ಕೂಡ್ತಾರ್ರಿ. ಮತ್ತು ನಾನೇ ಮನೆಗಿಂದು ಮಾಡ್ಕೊಂಡು ತಂದು ಕೊಡ್ತೀನಿ ಅಂತ ಎಲ್ಲರಿಗೆ ಊಟ. ಯಾರು ಏನೋ ಅಡುಗೆ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಅಂದಾಳ ನೋಡು. ಹೌದೇನು? ಆಕಿನ ಉಪಕಾರ ಈ ಜನ್ಮದಾಗಂತರೂ ಮುಟ್ಟಿಸ್ಲಿಕ್ಕಾಗಲ್ಲ ನೋಡು. ಪಾಪ ಏನು ತಾಯಿಕಿನ ಹೆಚ್ಚಿಗೆ ನೋಡ್ತಾವ ನೋಡು ನಮಗೆ. ನಾ ಇಲ್ಲಿ ಬಿದ್ದಾಗ ಆಕಿನೇ ಎಲ್ಲ ಮಾಡ್ಯಾಳ ನೋಡ್ರಿ ಬೀಗ್ರೆ. ಪಾಪ ಮಗಳಗತ್ಲೆ ನಿಂತು ಎಲ್ಲ ಮುಂದಾಗಿ ಎಲ್ಲ ಮಾಡ್ಯಾಳ ನೋಡಿ ಪಾಪ. ಆಯ್ತು ತಗೋರಿ, ಮತ್ತು ಮಾಡ್ಲಾಕ್ ಬಿಡ್ರಿ. ಆಕಿ ಏನೇ ಮಾಡ್ಕೊಂಡು ಬರ್ತೀನಿ ಅಂದ್ರೆ ಮತ್ತೆ ಮಾಡಿರ್ತಾಳೆ. ಮತ್ತು ಕರೆನೇ ಪಾಪ ಇವ್ರನ್ನೂ ಹೈರಾಣಾಗಿ ಬಂದಿರ್ತಾರೆ, ಎಲ್ಲಿ ಮಾಡ್ಕೊತ ಕೊಡ್ತಾರೆ. ಇರ್ಲಾಕ್ ತೋರಿ ಇವತ್ತೊಂದಿನ ಆಕಿನೇ ಮಾಡಲಕ್ಕು ಮತ್ತೆ. ಬರ್ರಿ ಬಿಗ್ರೆ, ನೀವು ನಾಷ್ಟ ಅದೆಲ್ಲ ಮಾಡಿ ಮಾತಾಡ್ಕೊತ ಕೂಡಟ್ರಂತ. ಆಕಿನೂ ಮುಂಜಾನೆ ಒಂದಿಟ್ಟು ಗಂಜಿ ಕುಡ್ದಕಳ. ಮತ್ತು ನಿಮ್ಮ ಸಂಗಟ್ರ ಜರ ನಾಷ್ಟ ಮಾಡ್ತಾಳೇನೋ. ತಡ್ರಿ ನಾನೇ ಇಲ್ಲೇ ಹಾಕೊಂಡು ಬರ್ತೀನಂತ ಪ್ಲೇಟ್ನಾಗ. ಎಲ್ಲರೂ ಸೇರಿ ಇಲ್ಲೇ ಮಾಡ ಮತ್ತು ನಾಷ್ಟ. ಮತ್ತು ಯಾಕೆ ಸುಮ್ಮನೆ ಮಾವ ನೀವು ಬರ್ರಿ, ಈ ಕಡೆ ಕೂಡಿ ಬರ್ರಿ. ನಾ ಕುರ್ಚೆ ತೊಗೊಂಡು ಬರ್ತೀನಂತ ನಿಮ್ಗೆ. ಇಲ್ಲೇ ಅಪ್ಪ ಬಾಜು ಕೂಡ್ರಿ, ನಾ ಎಲ್ಲರಿಗೆ ಹಾಕೊಂಡು ಬರ್ತೀನಿ ತೋರಿ. ನೀವು ಎಷ್ಟಂತ ಓಡಾಡ್ತೀರಿ? ಬರ್ರಿ ಮಾವ ಬರ್ರಿ. ಅತ್ತೆರ್ ಭೀ ಏನೂ ತಿಂದಿಲ್ಲತ್ತೀರಿ, ಮತ್ತು ನಾವೆಲ್ಲರೂ ತಿಂದ್ರೆ ಪಾಪ ಅವರು ಸ್ವಲ್ಪ ತಿಂತಾರೆ. ನೀವು ಬರ್ರಿ ಕಡೆ, ನಾ ಎಲ್ಲ ತೊಗೊಂಡು ಬರ್ತೀನಿ ಬರ್ರಿ. ಆಯ್ತು ತಗೋವ, ಹಾಗೆ ಮಾಡು. ಮತ್ತು ಈ ಕತೆ ಕಂಟಿನ್ಯೂ ಆಗ್ತದ್ರಿ ನಾಳೆಗೆ. ದಯವಿಟ್ಟು ನೋಡೋಕೆ ಮಿಸ್ ಮಾಡ್ಕೋಬೇಡ್ರಿ. ದಯವಿಟ್ಟು ನೋಟಿಫಿಕೇಶನ್ ಬಟನ್ ಆನ್ ಮಾಡ್ಕೊರಿ. ಅಂದ್ರೆ ನಾನು ಕತೆ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಗೆ ಶೋ ಆಗ್ತಿರ್ತದ್ರಿ. ನೀವು ಫ್ರೀ ಇದ್ದಾಗ ನೋಡಬಹುದು. ದಯವಿಟ್ಟು ಆದಷ್ಟು ಸಪೋರ್ಟ್ ಮಾಡಿರಿ ಅಂಥೇಳಿ ಕೇಳ್ಕೊತೀನಿ ರೀ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.